ಕುಮಾರ ಮೇಲೆ ಕೇಳು ಕಂದ. ಅಮ್ಮಯ್ಯ, ನೀನು ಹೋಗುವ ಪಯಣವೆಲ್ಲಿಗೆ ನಂದನ? ಕಂದ, ನೀನಿನ್ನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರಿಗೆಲ್ಲ ಕರತೋಳ ಮೆರೆಯುವ ಬಾಣಗಳ ಏನಾದರೂ ಸಿಕ್ಕಬೇರು ಮಾತೆ. ಕುಮಾರ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಮಾತೆ. Yeah.
ಯಮದೂತಿಯಾದ ಅಭಿಮನ್ಯು, ಹೌದು ಜನರೇ. ವರ್ಷ 14ರಲ್ಲಿ ದುರಾಂಗಣದ ಆಪೇಕ್ಷೆ ನಿನಗೇತಕ್ಕೆ? ಭೀಕರವಾದ ರಣಭೂಮಿಯನ್ನು ಕಂಡ ಕ್ಷಣಕ್ಕೆ ಭ್ರಾಂತಿ ಹೊಂದಿ ಭಯಗ್ರಸ್ತನಾದೆ. ಕುಮಾರ, ಜನರೇ, ಸರ್ವತಾ ಹೋಗಬೇಡ ಪುತ್ರ ಕೋಮಲಗಾತ್ರ. ನೀತಿ ಮತಿಗುತ್ತಲಾದ ಮಾತೆ ಆ ಪೂರ್ವದಿಂದ ರಕ್ತವೇರಿ ಔಷಧದ ವಾಕ್ಯವನ್ನು ಗತಿಸಿ ಕೂತಾಳಗಳ ಕಿಂಚಂತರುವ ಪಾಠದ ಪುತ್ರನಿಗೆ ಜನರೇ, ನಮ್ಮ ತನ್ನಾಡುವ ತಾತನಿಗೆ ಮಾಡುವ ಕೋತಿಗಳನ್ನು ಪಡೆದು ಮರಗೋಡನ್ನೇ ತಾಡುವಂತೆ ಕಟ್ಟುವ ಭೀತಿ ರೈತನ ಮುಂದೆ ಏನು ಮಾತನಾಡಿದೆ ಮಾತೆ? ಹೇಳಿದೆ ಕಂದ. ಅದು ಪರಚಿಕರ ಜಗತ್ತೊಳ ಕಾರ್ಮಿಕವನ್ನು ಪಡೆದು ಓದಾಡುವ ಕಡಗಲಿಯನ್ನು ಕರೆಯಬಹುದೇ? ಈಗಿನ ಛಲವನ್ನು ಜಯ ತಿರುಗ ಬಡಿಯ ನನ್ನಿಂದ ಆಶೀರ್ವಾದ ಮಾಡು. ಕುಮಾರ, ಜಗಮತಿ ಕುರುಬರಿಯನ್ನು ಮಾತೆ ನೇಮವನ್ನು ಕೂಡ ಸಾಕಿದ್ದೆ. ಕಂದನಾದ ಅಭಿಮನ್ಯು, ಅಮ್ಮಯ್ಯ, ಇದೇನು ನಿನ್ನ ಆಟ? ಅಮ್ಮಯ್ಯ, ಆ ಗೌರವದ ಮಾಡಿದ ನಮ್ಮ ಜನಕರಿಗೆ ಕೃತ್ಯವನ್ನು ನೆನೆಸಿಕೊಂಡರೆ ಪ್ರಚೋದಿಸುವುದು. ಕಂದ, ಜನರೇ, ನೀನಿನ್ನು ಚಿಕ್ಕವನ್ನು ಚಕ್ರಬಿಂಬವನ್ನು ಭೇದಿಸುವುದು ನಿನ್ನಿಂದಾಗದು ಕಂದ. ಯಾಕೆ ಕಾಗಲಾರದು ಮಾತೆ? ಕುಮಾರ, ಅದೇನು ಚೆನ್ನಾಗಿರೋ ಮಾತೆ? ಅದೇನು ಚೆನ್ನಾಗಿ ಅದೇನು ಚೆನ್ನಾಗಿರೋ ಮಾತೆ? ಕಂದನಾದ ಅಭಿಮನ್ಯು, ಅಮ್ಮಯ್ಯ, ಚಕ್ರಬಿಂಬವನ್ನು ಭೇದಿಸುವುದಕ್ಕೆ ಹೋಗುತ್ತಿರುವೆನೆಂದು ಹೇಳುತ್ತಿರುವೆಯ ಕಂದ. ಹೌದು ಮಾತೆ. ಅಲ್ಲಿ ವೀರ, ದ್ರೋಣ, ಕೃಪ, ಶಲ್ಯ ಮೊದಲಾದ ವೀರರು ಇರುವರು. ಮಾತೆ, ಆ ವೀರರನ್ನು ಗೆಲ್ಲುವುದು ನಿನ್ನಿಂದಾಗದ ಪುತ್ರ ಕೋಮಲಗಾತ್ರ. ದೇವತಿ ಕಲ್ಪದಲ್ಲಿ ಉದ್ಭವಿಸಿದ ಮಾತೆ. ಕಂದ, ಕಪಟ ಕುರುಬನ್ನು ಬದಲದೊಳಗೆ ನಾನರಿಗೆ ದಾರಿರುವರು ಎಂಗನ ರಣ ರಂಗದೊಳಗೆ ಕರ್ಣ ತೋರಣ ಹಾಕಿಕೊಳ್ಳಲು ಅಡಗುಡಿ ಬಂದರೆ ಅವರ ಕಂಡಲಗಳನ್ನು ಕ್ಷಣ ಮಾತ್ರದಲ್ಲಿ ಸರಿಯದೆ ಕೊಡೆ ಜನನೇ, ವೈರಿ ಬಲ ಸಮೂಹವನ್ನು ನಿಶ್ಚಯಿಸುವ ಪ್ರಾಜ್ಞನಾದ ಪ್ರಾರ್ಥನ ನಂದನಿಗೆ ಶೀಘ್ರವಾಗಿ ಆಜ್ಞೆ ಮಾಡಿದರೆ ನೋಡಿರ ಕೌರವನ ಬಲವನ್ನೆಲ್ಲ ಭಗ್ನ ಮಾಡಿರುತ್ತೀನಿ ಜನನೇ. ಬಿಡು ನಿನ್ನ ಮನದ ಆಲೋಚನೆ. ಕಂದ, ಜನನೇ, ನಿನಗೇತಕ್ಕೆ ಇಂಥ ಹಠವು ಮಗನೇ? ಜನನೇ, ಕೆತ್ತ ತಾಯಿಯ ಮಾತನ್ನು ಏತಕ್ಕೆ ಕೇಳಬಾರದು? ಮಾತ್ರ ಕೇಳುವುದಿಲ್ಲ ಮಾತು. ಜನನೇ, ಕೇಳದೆ ಹೋದರೆ ನಿನಗೆ ಕೇಡು ಬರುವುದು ಪುತ್ರ. ಜನನೇ, ಏನು ಮಾತನಾಡಿದೆ? ಇಂಥ ಮಾತನ್ನು ಹೇಳಿದೆ ಕಂದ. ಅಮ್ಮಯ್ಯ, ತನಯ ಹೇಳಿವಿನ ಕೇಳು. ಅದೇನು ಚೆನ್ನಾಗಿ ಹೇಳೋ ಮಾತು. ನುಡಿಯನ್ನು ನುಡಿದರೆ ಆ ವೀರ ಸಿಂಧು ಪುರೇಶನ ಮೆಚ್ಚಲಾರನು. ಮೆಚ್ಚುವಂತ ಕಾರ್ಯವನ್ನು ಮಾಡಿ ಬಂದರೆ ಆಕೆಗೆ ಬಂದ ಫಲವೇನು? ಸಿಂಧನ
ಕೌತುಕವು. ಅದು ಏನು ಕೌತುಕವು ಮಾತೆ? ನೀನೇನು ಅರಿಯದಿದ್ದಾತನೆ ಜನನಿ ಕುಮಾರ. ಅಮ್ಮಯ್ಯ ಪ್ರಚಂಡರೊಡನೆ ಕೋದಂಡವನ್ನು ಹಿಡಿದು ಕಂಕಣಕ್ಕೆ ಹೋಗದಿರು ಕುಮಾರ, ತಿಳಿಯದು ನಿನಗೆ ರಣರಂಗದ ಭೀಕರ. ಹರದ ಜನನೇ ಕುಮಾರ ಪೀಠಿಗಳನ್ನು ಹತ್ತಿಗಳನ್ನು ತಡೆದ ಯುದ್ಧ ಕಡುವ ತಡೆದಲ್ಲಿ ಅದೆಯನ್ನು ಮುಂದೆ ಅಮ್ಮಯ್ಯ ಗುರುವಿಯ ಬಲವಣಿಗೆ ಎಪ್ಪುದು ಬೀಳುವುದೇ, ಕೊಪ್ಪಿದ ಆನೆಗೆ ಸಿಂಹದ ಮರಿ ಕೈವಶವಾಗುವುದೇ, ದೇವತೆಗಳ ನಿಬ್ಬರಗಾಗಿ ಅಪ್ಪರಿಸಿ ವೀರ ಬೊಬ್ಬ ಎನ್ನುವುದರವರೆಗೆ ಮಾಡಿ ಬರದೆ ಜಗನೇ ಜಗತ್ತಳ ಅರ್ಜುನ ಮುಂದನ ಮುಂದೆ ದುರ್ಗಮನ ದೌರ್ಜನ್ಯ ಉಚಿತ ನಾಗರಿಕರು ಮಾತೆ ನಿಯಮವನ್ನು ಕೊಡಲು ಆಗ್ತದೆ. ಸರ್ವತ ಹೋಗಬೇಡ ಪುತ್ರ. ಎಷ್ಟು ಮಾತ್ರ ಕೇಳವಲ್ಲ ಮಾತೆ? ಈ ತಾಯಿಯನ್ನು ಬಿಟ್ಟು ಹೋಗುವಿಯಾ? ಹೌದು ಮಾತೆ. ಅಲ್ಲ, ಜನನೇ ಯುದ್ಧಕ್ಕೆ ಹೋಗಿ ತಿರುಗಿ ಬಂದರಂತೂ ಒಳೆಯಿತವಾಯಿತು. ಸಮಾಜವಾಗಿ ಗೆದ್ದು ಬರುವನು ಮಾತೆ. ಇಲ್ಲವಾದರೆ ನಮ್ಮ ಗತಿ ಏನು ಕಂದ? ಶ್ರೀ ವಲ್ಲೂರು ಸ್ವಾಮಿ ಆಶೀರ್ವಾದದಿಂದ ಗೆದ್ದು ಬರುವನು ಮಾತೆ. ಕುಮಾರ ಜನನೇ ಅದೇನು ಚೆನ್ನಾಗಿ ಬೇಡ ಎಂತ ಗೋಣ ಮಾಡಲು ನಿನ್ನಾಗೆ ಕೇಳು ಬರುವುದು ಸಹಜ. ಅದೇನು ಚೆನ್ನಾಗಿ ಮಾತೆ. ಬೇಡ ಮಗನೇ ಮಾಡದಿರೋ ಆತುರ ನನ್ನ ಮಾತನ್ನು ಕೇಳಿ ದುರದ ಆಸೆಯನ್ನು ತ್ಯಜಿಸಿಕೊಂಡ. ಜನನೇ ಸೈ ಸೈ ಒಳ್ಳೆಯ ಯೋಗ್ಯಂಪು ಹೇಳಿದೆ. ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ? ಜನನೇ ಕೌರವರನ್ನು ಸರಿಯಾಗಿ ಬರುವನು ಮಾತೆ. ದುರ್ಬಲರಾದ ಕೌರವರ ಸೈನ್ಯವನ್ನು ಕೊಂದರೆ ಬಾವಿನ ಬಾಯಿಯೊಳಗೆ ಗುಬ್ಬಿ ಮರಿ ಸೆಲೆಗೆತ್ತಾಯಿತು. ಪಡವೆಯೊಳಗಿಸಿ ಪುತ್ರನೇ ಮಾತೆ. ಕನ್ನ ಜನನೇ ಪಡವೆಯೊಳಗಿಸಿ ಸಾಗಟ್ಟಿ ಸೊಕ್ಕಿ ನಿಂತಿರುವ ಸೈನ್ಯವನ್ನು ಮುತ್ತಿಕೊಂಡರೆ ನಾನೇನು ಗುಡ್ಡಿ ಮರಿ ಅಲ್ಲ ಮಾತೆ. ಅಯ್ಯೋ ಸಂಬಂಧ ಮರಿ ಮಾತೆ. ಅಯ್ಯೋ ಅಕ್ಕಳತೆ ಪಡುವರು ಯಾರು ಪುತ್ರ? ಅಗಟಗಟ ನೀನು ಸರ್ವತ ಹೋಗಬೇಡ ಪುತ್ರ ಕೋಮಲ ಗಾತ್ರ. ಜನನೇ ಅಭಿಮನ್ಯು ಮುಲ್ಲಕ್ಕಿಯಲ್ಲಿ ಬರುವುದನ್ನು ನಡಗಿಸುವ ಕಲಿತಿಲಕನನ್ನು ಬಾಲಕನು ನಿಲ್ಲಿಸುವುದೇ ಅದಕ್ಕೆ ಪರಮಾನವನ್ನು ಜಡಿಸಿರುವ ಬಲಕ್ಕೆ ಕಾಲ ವೈರವ ನೆನೆಸುತ್ತಿರುತ್ತದೆ. ಅವನೇ ಸ್ಥಳದಲ್ಲಿ ಪಾರ್ಥನಿಗೆ ಮಗನಾಗಿ ಹುಟ್ಟಬೇಕು ಅದಕ್ಕೆ. ಜನನೆಯ ಗುರುಗಳ ಸಮೂಹದಲ್ಲಿ ಕರುತನ ಮರಿ ಕತ್ತರುವುದೇ ವಾಲಿ ಸ್ವಾಮಿ ಎಂಬ ಕತ್ತುವುದೇ ಯುದ್ಧ ಕರ್ಚ ಎಂಬ ಮಾತ್ರ ಕೋಪ ನಾಡ ಎಂಬುದು ಅಮ್ಮ ಸುಭದ್ರ ತಂದೆಯಾದ ಅಭಿಮನ್ಯು ಶೀಘ್ರವಾಗಿ ನನಗೆ ಆಜ್ಞೆಯ ಮಾಡುತ್ತಾನೆ. ಕೆಡಲಿನ ಮನದ ಆಲೋಚನೆ. ಜನನೇ ನಿನಗೆ ಏತಕ್ಕೆ ಇಷ್ಟು ಆತುರ ಮಗನೇ? ಆ ಕೌರವರ ನಮ್ಮ ಜನಗಳಿಗೆ ಮಾಡುವ ಕೃತ್ಯವನ್ನು ನೆನೆಸಿಕೊಂಡರೆ ಆ
ಕಂದ ಅವರೇನು ಮಾಡುವರು ಮಾತೆ ಕಂದ ಜನನೇ? ಚಕ್ರಬಿಂಬವನ್ನು ಭೇದಿಸಿ ತಿರುಗಿ ಬಂದರಂತೂ ಒಳಿತವಾಯಿತು ಮಗನೇ. ನಿನ್ನ ಆಶೀರ್ವಾದ ಬಂದಿದ್ದರೆ ಎಂಥ ಚಕ್ರ ಯೋಗವನ್ನು ಬೇಕಾದರೆ ಬರಬರ ಮಾತೆ. ಎಲ್ಲವಾದರೆ ನನ್ನ ಗತಿ ಏನು ಪುತ್ರ? ಸಹಜವಾಗಿ ತಿರುಗುವ ಮಾತೆ. ಸರಿಯಾದೋ ಹೇ ಪಾರೆ ಎಲ್ಲಾದೆ ಪೋದಾರೆ ಕೆಲಸ ವಲ್ಲವ. ಕುಮಾರ ಚೆನ್ನಾಗಿ ಕೇಳ್ಕೊಂಡ. ನನ್ನ ಆಶೀರ್ವಾದ ಮಾತೆ. ಬಲ್ಲ ಪುರಶಾಲ ಮೆಚ್ಚುವರಿನ ಕಲ್ಲರನಯಂತೆಂಬುರಲ್ಲವೇ. ಕುಮಾರ, ನಿನ್ನ ಗಲ್ಲವನ್ನು ಹಿಡಿದು ಪರಿಪರಿಯಿಂದ ಬೇಡಿಕೊಳ್ಳುವೆನು. ಸರ್ವತಾ ನೀನು ಯುದ್ಧಕ್ಕೆ ಈ ಎತ್ತ ತಾಯಿಯ ಮಾತನ್ನು ಮೀರಿ ಹೋದರೆ ನಿನಗೆ ಕೇಡು ತಪ್ಪದು ಕಂದ. ಇದ್ದ ಮಾತನ್ನೇ ಹೇಳು ಮಗನೇ. ನಾನೇನು ರಣಯೋಧಿ ಪುತ್ರನ ಅಂದುಕೊಂಡಿರುವ ಮಾತೆ. ಅದೇ ಕಂದ, ಜನನೇ? ನೀನೆತ್ತ ಹೋಗಿದ್ದರೂ ಮಕರಿಯ ಕುಂಭಂ ಸೀಳುವ ಸಿಂಹದ ಮರಿಯೇ ಹಿತ್ತ ಬಾ ಎಂದು ಎತ್ತಿಕೊಂಡು ಅತ್ಯಾನಂದ ಪಡುವ ಎತ್ತಾತನು ಬರುವ ಪರ್ಯಾಂತರ. ಕಂದ, ಜನನೇ? ನಿನ್ನ ಚಿತ್ತವನ್ನು ನಿಲ್ಲಿಸಿ ಒಳ್ಳೆಯ ಆಟವನ್ನು ಹಿಡಿದು ಹೋದರೆ ನಮ್ಮ ಗತಿ ಏನು ಕಂದ? ಅಂಬಯ್ಯ, ವೀರ ಕ್ಷತ್ರಿಯ ರಾಜವನ್ನು ಮುಂದಕ್ಕಿಂತ ಕಾಲ ಹಿಂದಕ್ಕಿದ್ದರೆ ನಮ್ಮ ಭಾರತ ಕುಲಕ್ಕೆ ತಿಂದು ಬರುವುದಿಲ್ಲವೇನು ಮಾತೆ? ಕಂದ, ನಿನ್ನ ಗಲ್ಲವನ್ನು ಪಿಡಿದು ಬಹು ವಿಧವಾಗಿ ಬೇಡಿಕೊಳ್ಳುವುದು. ಸರ್ವದ ಹೋಗಬೇಡ ಪುತ್ರ ಕೋಮಲಗಾತ್ರ. ಭಾರತ ಜನನೇ, ಮರೀಚಿಕೆಯ ತೆರೆಗೆ ಅಗಗೋಲು ಹಿಡಿಯುವ ತುಂಕೆ ಅಸಹ್ಯಕರ ವಾದ ಮುಸುರಿಗೆ ಅಂತಂದು ಜೀವಿಸುವ ಮನುಷ್ಯನ ಕಮಲೆಲ್ಲ ಕುಡಿ ಆ ಅರಿಯಾಕ್ಷರ ಗೆಲ್ಲಲು ತುಂಕೆ. ಜನನೇ, ಕುಮಾರ, ಮೇಲಿನ ಕುರಿಯ ಬಲದೊಳಗೆ ಹಿರಿಯ ಮುದಿಯನ್ನು ಕುರಿ ಸರಸಂಧಾನದಿಂದ ಬಲಬಲವನ್ನು ತೆಗೆದವರನ್ನು ಜನನೇ, ಜನ್ಮ ಜನ್ಮಾಂತರಕ್ಕೆ ಸಹಕಾರಿಯಾದ ವೀರ ಕತ್ತಿಯರ ಧರ್ಮವನ್ನು ಸಂಪಾದಿಸಬೇಕಲ್ಲದೆ ಉಚ್ಚಪ್ಪಲ ಧೈರ್ಯ ಮಾನಸ ನಾಡಿಗೆ ಮುಂದಿಡುವ ಒಂದು ಹೆಜ್ಜೆಗೂ ಅಶ್ವಮೇಧ ಫಲಪ್ರಾಪ್ತಿಯನ್ನು ಕೃತಿಗಳ ಕಾರಣಕ್ಕೆ ಸಾರುತ್ತಿರುವುದು. ಜನನೇ, ಆ ಶಾಶ್ವತವಾದ ಈ ಶರೀರವನ್ನು ಚಿಂತರಿದರೆ ವ್ಯಕ್ತವಾಗಿ ಕಡಿಮೆ ಆರ್ಯರು ಎಚ್ಚರ ಗೊತ್ತಿರುವರಲ್ಲದೆ ಒಳ್ಳೆಯ ಆಡಳನ ಎದೆಚ್ಚಲ್ಲನ್ನುವಂತೆ ಮಾಡಿಕೊಳ್ಳುವುದು ಧನಂಜಯನ ಸಾಧ್ಯ. ಬಿಡು ನಿನ್ನ ಮನದ ಚಿಂತೆ. ಅಯ್ಯೋ ಕಂದ, ನಿನ್ನನ್ನು ಯುದ್ಧಕ್ಕೆ ನಾನು ಹೇಗೆ ಕಳಿಸಲಿ ಪುತ್ರ? ಅದೇನು ಚಂದ.
ಪೂಜೆಯನ್ನು ಮಾಡಿ ನಿನ್ನೋರ್ವ ಪುತ್ರನನ್ನು ನಾನು ಪಡೆದಿರುವೆನು. ಕುಮಾರ, ನಿನ್ನ ಎತ್ತಾತನು ಬರುವ ಪರ್ಯಾಂತರ ನಿನ್ನ ಚಿತ್ತವನ್ನು ನಿಲ್ಲಿಸಿ ಒಂದೇ ಆಟವನ್ನು ಹಿಡಿದುಕೊಂಡರೆ ವೀರ ಸಿಂಧು ಪುರೇಶನು ಮೆಚ್ಚಲಾರನು ಪುತ್ರ ಕೋಮಲಗಾತ್ರ. ಜನನೇ ಎಷ್ಟು ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಆಲೋಚನೆ. ಪೂರ್ವ ಜನ್ಮದ ಸುಕೃತ ಹೊಂದಿದ್ದರೇನು, ಮೇರುವ ಪರ್ವತ ಹತ್ತಿರದಲ್ಲಿದ್ದರೇನು, ವಾಯುವಿನ ಮಧ್ಯದಲ್ಲಿದ್ದರೇನು, ವೈರಿಗಳ ಸಮೂಹದಲ್ಲಿದ್ದರೇನು, ಎಲ್ಲ ಬಂದ ಭಯವೇನು? ಜನನೇ ಚಟ ಚೊಪ್ಪವನ್ನು ಬರೆದ ಪ್ರಾರಬ್ಧ ಕರ್ಮವನ್ನು ಬಾಡಿಗಿಲ್ಲಿ ನಿಲ್ಲಿಸುವುದಕ್ಕೆ ಜೀವನ್ಮುಕ್ತನಿಗೂ ಅಸಾಧ್ಯವಾದ ಬಳಿಕ ಯಾರಿಗೆ ಸಾಧ್ಯವಾದಿತು? ಇದು ಕಂದ ಕುಮಾರ, ಹಿಂದಿನ ದಿನ ತಂದೆಗಳ ಐವರು ಕೈಗೊಂಡಿರುವ ಕಾಲಗಳು ಈ ಕಾಲದ ಫಲವೇನು? ಜನನೇ ಇಂದಿನ ಪುರಂದ ರಾಜು ವಿಜಯವನ್ನು ಒಡಗೂಡಿ ಬಂದರೆ ಜನನೇ ಕಂದ ಜಟ ಜಾಕ್ಷನ ಬಲ ಪಡೆದ ಜನಕನಾದ ಪಾರ್ಥನ ಸಮರಕ್ಕೆ ಅನುವಾದರೆ ಅಮ್ಮಯ್ಯ ತನ್ನ ಪದವತಿ ಬಿಲ್ಲು ಬಿಡದ ತನ್ನ ನದಿಗೆ ಹೋಗುವ ಸಮಯದಲ್ಲಿ ನಿನ್ನ ಸ್ವಂತ ಕೆಡಿ ಎಲ್ಲಿ ನಿಲ್ಲುವುದಕ್ಕೆ ಇಲ್ಲಿ ಕೊಲ್ಲ ಮುಗಿಸಿದವರು ಯಾರು ಬಂದರೆ ಈ ಕುಂದನಕ್ಕೆ ಕೆಡಗುತ್ತಿದ್ದರೆ ನಾವು ಬಿಡುವುದಿಲ್ಲ. ನನ್ನ ಧೈರ್ಯವನ್ನು ನಂಬಿ ಆಜ್ಞೆಯನ್ನು ಹೊರಬರುವ ನಿನ್ನ ಪಾದಾಂಬುಜಗಳನ್ನು ಬಿಡುವುದೆಲ್ಲ ಮಾತೆ. ಜಾಗ್ರತೆ ಅಪ್ಪ ಸಾರಥಿ. ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಆಟವನ್ನು ಹಿಡಿದರು. ಹೌದು ಮಾತೆ. ಈ ನನ್ನ ಪುತ್ರನಿಗೆ ನೀತಿಯನ್ನು ಹೇಳುವುದಕ್ಕಾಗಿ ನನ್ನ ಸೊಸೆಯರಾದರ ಉತ್ರಿ ಕನಕಾಂಗಿಯನ್ನು ಕರೆತರುವಂತನಾಗುವ ಗಂಟೆಯ ಸಾರಥಿ ತಮ್ಮಿಷ್ಟದಂತಾಗಲಿ ಮಾತೆ.